ಆತ್ಮೀಯ ವಿದ್ಯಾರ್ಥಿಗಳೇ, PUC ಮ್ಯಾಥ್ಸ್ ಚಾನಲಿಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 1 ಸೆಟ್ಸ್ ಈ ಅಧ್ಯಾಯದ ಎಕ್ಸಸೈಸ್ 1.5 ಇದರಲ್ಲಿ ಬರುವಂತಹ ಕ್ವಶನ್ 5, 6 ಮತ್ತು 7ರ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಈ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಅದೇ ರೀತಿ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಜಾಯ್ನ್ ಆಗ್ಬೋದು ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಎಕ್ಸಸೈಸ್ 1.5 ಕ್ವಶನ್ ನಂಬರ್ 5. ಡ್ರಾ ಅಪ್ರಾಪ್ರಿಯೇಟ್ ವೆನ್ ಡಯಾಗ್ರಾಮ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಅನುಗುಣವಾಗಿ ನಾವು ವೆನ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ನಾವು ವೆನ್ ಡಯಾಗ್ರಾಮ್ ಅಂದರೆ ಏನು, ಹಾಗೆ ಅದನ್ನು ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿ ಹಿಂದಿನ ಕೆಲವೊಂದು ವಿಡಿಯೋದಲ್ಲಿ ಕಲ್ತಿದ್ದೇವೆ. ಸೊ ಇಲ್ಲಿ ಮೊದಲಿಗೆ ನಾವು ಆ ಸ್ಟೇಟ್ಮೆಂಟಿಗೆ ಅನುಗುಣವಾಗಿ ವೆನ್ ಡಯಾಗ್ರಾಮನ್ನು ಬಿಡಿಸುವ ಮೊದಲು ಇಲ್ಲಿ ನಾನು 4 ವೆನ್ ಡಯಾಗ್ರಾಮ್, ಬೇಸಿಕ್ ವೆನ್ ಡಯಾಗ್ರಾಮನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೀವು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟ್ಗೆ ಸುಲಭವಾಗಿ ವೆನ್ ಡಯಾಗ್ರಾಮನ್ನು ಬಿಡಿಸ್ಬೋದು. ಸೊ ಮೊದಲಿಗೆ A ಯೂನಿಯನ್ B ಯಾವುದೇ ಒಂದು ವೆನ್ ಡಯಾಗ್ರಾಮನ್ನು ಬಿಡಿಸುವಾಗ ನೀವಿಲ್ಲಿ ರೆಕ್ಟ್ಯಾಂಗಲನ್ನು ಹಾಕಬೇಕು. ರೆಕ್ಟ್ಯಾಂಗಲನ್ನು ಹಾಕಿ ಅಲ್ಲಿ ಕ್ಯಾಪಿಟಲ್ U ಅನ್ನು ಬರೀಬೇಕು. ಅದು ಯೂನಿವರ್ಸಲ್ ಸೆಟ್ಟನ್ನು ಡಿನೋಟ್ ಮಾಡ್ತದೆ ಈ ರೀತಿಯಲ್ಲಿ. ಆಮೇಲೆ ಆ ರೆಕ್ಟ್ಯಾಂಗ್ನ ಒಳಗಡೆ 2 ಸರ್ಕಲನ್ನು ಯಾವಾಗಲೂ ಕೂಡ ಡ್ರಾ ಮಾಡಬೇಕು. ಆ ಡ್ರಾ ಮಾಡಿದಂಥ 2 ಸರ್ಕಲ್ ಈ ರೀತಿಯಲ್ಲಿ ನೀವು ಡ್ರಾ ಮಾಡಬೇಕು. ಸಪ್ರೇಟಾಗಿ ಡ್ರಾ ಮಾಡೋದಲ್ಲ, ಅದರ ಬದಲಿಗೆ ಒಂದು ಡ್ರಾ ಮಾಡಿದ ಮೇಲೆ ಮತ್ತೆ ಪುನಃ ಅದರ ಒಳಗಡೆಯಿಂದ ಇನ್ನೊಂದು ಸರ್ಕಲನ್ನು ಡ್ರಾ ಮಾಡಬೇಕು. ಸೊ ಈ ರೀತಿ ಡ್ರಾ ಮಾಡಿದಾಗ ಅದು 2 ಸೆಟ್ಟನ್ನು ಡಿನೋಟ್ ಮಾಡ್ತದೆ. ಸರ್ಕಲ್ ಎನ್ನುವುದು 2 ಸೆಟ್ಟನ್ನು ಡಿನೋಟ್ ಮಾಡ್ತದೆ. ಸೊ ಮೊದಲಿಗೆ ಇಲ್ಲಿ A ಯೂನಿಯನ್ B ಅಂತ ಹೇಳಿದರೆ ಅದನ್ನು ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ? A ಯೂನಿಯನ್ B ಅಂದರೆ A ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಆರ್ B ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು. ಅಂದರೆ ಇದನ್ನು ಮತ್ತು ಇದನ್ನು ಎರಡೂ ಏರಿಯಾವನ್ನು ನಾವು ಶೇಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಶೇಡ್ ಮಾಡಿರುವಂಥ ಏರಿಯಾ ಏನಿದೆ ಇದು A ಯೂನಿಯನ್ B ಅನ್ನು ಕೊಡ್ತದೆ. ನೆಕ್ಸ್ಟ್ A ಇಂಟರ್ಸೆಕ್ಷನ್ B ಅಂತ ಹೇಳುವಾಗ A ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಮತ್ತು B ಸೆಟ್ಟಲ್ಲಿ ಅಂದರೆ ಎರಡೂ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದಿದೆ ಅದನ್ನು ಮಾತ್ರ ನಾವು A ಇಂಟರ್ಸೆಕ್ಷನ್ Bಗೆ ತೆಗೆದುಕೊಳ್ತೇವೆ. ಹಾಗಾಗಿ ಇಲ್ಲಿ ಈ ಏರಿಯಾ ಏನಿದೆ ಈ ಏರಿಯಾ 2 ಸೆಟ್ಟನ್ನು ಡಿನೋಟ್ ಮಾಡ್ತದೆ. ಈಗ ಇಷ್ಟು ಭಾಗವನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಎಯ ಭಾಗ ಕೂಡ ಬರ್ತದೆ. ಹಾಗೆ ಇದನ್ನು ತೆಗೆದುಕೊಂಡ್ರೆ ಬಿಯ ಭಾಗ ಕೂಡ ಬರ್ತದೆ. ಸೊ ಈ ರೀಜನ್ ಏನಿದೆ ಈ ರೀಜನಲ್ಲಿ ಎ ಮತ್ತು ಬಿ ಸೆಟ್ಟಿನ ಭಾಗಗಳು ಬರೋದ್ರಿಂದ ಇದನ್ನು ನಾವು A ಇಂಟರ್ಸೆಕ್ಷನ್ B ಅಂತ ಹೇಳ್ತೇವೆ. ಆಮೇಲೆ ಅದರ ನಂತರ ಬರುವಂಥದ್ದು A ಕಾಂಪ್ಲಿಮೆಂಟ್. A ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಏನು? ಯಾವಾಗಲೂ ಕೂಡ ನಾವು ಕಾಂಪ್ಲಿಮೆಂಟನ್ನು ಕಂಡುಹಿಡಿಯುವಾಗ ಯೂನಿವರ್ಸಲ್ ಸೆಟ್ ಜೊತೆ A ಸೆಟ್ಟಿದು ಎಲಿಮೆಂಟ್ಸನ್ನು ಕಂಪೇರ್ ಮಾಡ್ತೇವೆ. ಸೊ A ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಆ ಎಲಿಮೆಂಟ್ಸ್ಗಳು ಯೂನಿವರ್ಸಲ್ ಸೆಟ್ಟಲ್ಲಿದ್ದರೆ ಅದನ್ನು ಸ್ಕಿಪ್ ಮಾಡಿ ಉಳಿದ ಎಲಿಮೆಂಟ್ಸನ್ನು A ಕಾಂಪ್ಲಿಮೆಂಟ್ ಅಂತ ತೆಗೆದುಕೊಳ್ತೇವೆ. ಸೊ ಇದು ಈಗ A ಸೆಟ್. ಸೊ A ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಉಳಿದ ಎಲ್ಲ ಎಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಇಲ್ಲಿ ನೀವು ಗಮನಿಸ್ಬೋದು ಈ ಚಿತ್ರದಲ್ಲಿ ಈ ಏರಿಯಾವನ್ನು ನಾನು ಶೇಡ್ ಮಾಡಿದ್ದೇನೆ. ಇದು ಏನಿದೆ ಈ ಸರ್ಕಲ್ ಏನಿದೆ ಇದು A ಸೆಟ್ಟನ್ನು ಡಿನೋಟ್ ಮಾಡ್ತದೆ. ಸೊ ಇದನ್ನು ಶೇಡ್ ಮಾಡಿಲ್ಲ. ಸೊ ಎಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಉಳಿದ ಎಲ್ಲ ಎಲಿಮೆಂಟ್ಸ್ಗಳು A ಕಾಂಪ್ಲಿಮೆಂಟನ್ನು ಕೊಡ್ತದೆ. ಹಾಗೆ B ಕಾಂಪ್ಲಿಮೆಂಟ್ ಅಂತ ಹೇಳುವಾಗ B ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಉಳಿದ ಎಲ್ಲ ಎಲಿಮೆಂಟ್ಸ್ಗಳು. ಸೊ ಇಲ್ಲಿ ನೀವು ನೋಡ್ಬೋದು ಉಳಿದ ಎಲ್ಲ ಏರಿಯಾವನ್ನು ಶೇಡ್ ಮಾಡಿದ್ದೇನೆ. ಈ ರೀತಿಯಲ್ಲಿ ನಾವು ವೆನ್ ಡಯಾಗ್ರಾಮನ್ನು ರೆಪ್ರೆಸೆಂಟ್ ಮಾಡ್ತೇವೆ. ಈಗ ಒಂದೊಂದೇ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ವೆನ್ ಡಯಾಗ್ರಾಮನ್ನು ನಾವು ಡ್ರಾ ಮಾಡುವ. ಸೊ ಮೊದಲ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಅಂತ ಇದೆ. ಸೊ
ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಏನಾಗ್ತದೆ, ಎ ಯೂನಿಯನ್ ಬಿಯನ್ನು ಹೇಗೆ ಬರೆಯುವುದಂತ ನಾನು ಈಗಾಗಲೇ ಹೇಳಿದ್ದೆ. ಅಂದರೆ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಹಾಗೆ ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ನಾವು ತೆಗೆದುಕೊಂಡ್ರೆ ಈ ರೀಜನನ್ನು ನಾವು ಶೇಡ್ ಮಾಡಿದರೆ ಅದು ನಮಗೆ ಎ ಯೂನಿಯನ್ ಬಿಯನ್ನು ಕೊಡ್ತದೆ. ಸೊ ಅದರ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಏನಾಗ್ತದೆ, ಈಗ ಎ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ನಾವು ಎ ಸೆಟ್ಟನ್ನು ಬಿಟ್ಟು ಉಳಿದ ಎಲ್ಲ ಎಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ತೇವೆ. ಹಾಗೆ ಇಲ್ಲಿ ಎ ಯೂನಿಯನ್ ಬಿಯ ಹೋಲ್ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಈ ಶೇಡ್ ಮಾಡಿದ ರೀಜನ್ ಏನಿದೆ ಇದನ್ನು ಬಿಟ್ಟು ಉಳಿದ ರೀಜನನ್ನು ನಾವು ತೆಗೆದುಕೊಂಡ್ರೆ, ಅಂದರೆ ಇಲ್ಲಿ ವೈಟಾಗಿ ಕಾಣ್ತಾ ಇದೆ ಅಲ್ವಾ, ಈ ರೀಜನನ್ನು ನಾವು ತೆಗೆದುಕೊಂಡ್ರೆ ಇದನ್ನು ನಾವು ಏನಂತ ಹೇಳ್ಬೋದು, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲೀಗ ಈ ಸ್ಟೇಟ್ಮೆಂಟಿಗೆ ನಾವು ಈ ರೀತಿಯಲ್ಲಿ ಶೇಡ್ ಮಾಡ್ಬೋದು, ಈ ರೀತಿಯಲ್ಲಿ ವೆನ್ ಡಯಾಗ್ರಾಮನ್ನು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಶೇಡ್ ಮಾಡಿದ ಏರಿಯಾ ಏನಿದೆ ಈ ಏರಿಯಾ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟನ್ನು ಕೊಡ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಚಿತ್ರ ಮತ್ತು ಈ ಚಿತ್ರವನ್ನು ಗಮನಿಸಿದರೆ ನಿಮಗೆ ಕ್ಲಿಯರ್ ಆಗ್ತದೆ. ಇದು ಎ ಯೂನಿಯನ್ ಬಿಯನ್ನು ಕೊಡ್ತದೆ. ಇದರ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಈ ರೀಜನನ್ನು ಬಿಟ್ಟು ಉಳಿದ ರೀಜನ್, ಅಂದರೆ ಈ ಔಟ್ಸೈಡ್ ರೀಜನ್ ಏನಿದೆ ಈ ರೀಜನ್. ಸೊ ಇಲ್ಲಿ ಈ ರೀತಿಯಲ್ಲಿ ಇದಕ್ಕೆ ಚಿತ್ರವನ್ನು ಮಾಡ್ಬೋದು. ಸೊ ಇದು ಸರಿಯಾದ ವೆನ್ ಡಯಾಗ್ರಾಮ್. ಮೊದಲಿಗೆ ನಾನಿಲ್ಲಿ ಎ ಯೂನಿಯನ್ ಬಿಯನ್ನು ಮಾಡಿದ್ದೇನೆ, ಅದರ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಇದನ್ನು ಬಿಟ್ಟು ಉಳಿದ ಜಾಗ. ಸೊ ಈ ಶೇಡೆಡ್ ರೀಜನ್ ಏನಿದೆ ಇದು ನಿಮಗೆ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟನ್ನು ಕೊಡ್ತದೆ. ನಂತರ ಎರಡನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಎ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಏನರ್ಥ, ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಉಳಿದ ಎಲಿಮೆಂಟ್ಸ್ಗಳು. ಸೊ ಇಲ್ಲೀಗ ಇದು ಏನು ಕೊಡ್ತದೆ ನಮಗೆ, ಎ ಕಾಂಪ್ಲಿಮೆಂಟನ್ನು ಕೊಡ್ತದೆ. ಇಲ್ಲೀಗ ನೀವು ನೋಡ್ಬೋದು ಎ ಸೆಟ್ಟನ್ನು ನಾವು ಇಲ್ಲಿ ಶೇಡ್ ಮಾಡಿಲ್ಲ, ಉಳಿದ ರೀಜನನ್ನು ಶೇಡ್ ಮಾಡಿದ್ದೇವೆ. ಸೊ ಇದು ಎ ಕಾಂಪ್ಲಿಮೆಂಟ್. ಹಾಗೆ ಬಿ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಬಿ ಸೆಟ್ಟನ್ನು ತೆಗೆದುಕೊಳ್ಳಿಕ್ಕಿಲ್ಲ, ಈ ರೀಜನನ್ನು ತೆಗೆದುಕೊಳ್ಳಿಕ್ಕಿಲ್ಲ, ಉಳಿದ ರೀಜನನ್ನು ನಾವು ಶೇಡ್ ಮಾಡಬೇಕು. ಸೊ ಇದು ಬಿ ಕಾಂಪ್ಲಿಮೆಂಟನ್ನು ಕೊಡ್ತದೆ. ನಂತರ ಏನು, ಅದರ ಇಂಟರ್ಸೆಕ್ಷನ್, ಇದೆರಡರ ಇಂಟರ್ಸೆಕ್ಷನ್ ಅಂತ ಹೇಳುವಾಗ ಈ ಎರಡೂ ಇದರಲ್ಲಿ ಇರುವಂತಹ ಶೇಡೆಡ್ ರೀಜನ್ ಯಾವುದಿದೆ ಆ ರೀಜನನ್ನು ನಾವಿಲ್ಲಿ ವೆನ್ ಡಯಾಗ್ರಾಮ್ಗೆ ತೆಗೆದುಕೊಳ್ಬೇಕು. ಸೊ ಈಗ ನೀವು ಎರಡೂ ಡಯಾಗ್ರಾಮನ್ನು ಕಂಪೇರ್ ಮಾಡಿ ನೋಡಿ, ಎರಡರಲ್ಲೂ ಕೂಡ ಇರುವಂತಹ ಶೇಡೆಡ್ ರೀಜನ್ ಯಾವುದಿಲ್ಲಿ. ಈಗ ಇಲ್ಲಿ ಈ ರೀಜನ್ ಇಲ್ಲಿದೆ, ಶೇಡ್ ಆಗಿದೆ, ಆದರೆ ಇದರಲ್ಲಿ ಈ ರೀಜನ್ ಶೇಡ್ ಆಗಿಲ್ಲ. ಸೊ ಇದನ್ನು ಮತ್ತು ಇದನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಆದರೆ ಹೊರಗಿನ ರೀಜನನ್ನು ನೀವು ನೋಡಿದರೆ ಈ ಜಾಗ ಹಾಗೆ ಇಲ್ಲಿ ಕೂಡ ಈ ಜಾಗ ಶೇಡ್ ಆಗಿದೆ. ಸೊ ಎ ಕಾಂಪ್ಲಿಮೆಂಟ್ ಮತ್ತು ಬಿ ಕಾಂಪ್ಲಿಮೆಂಟಲ್ಲಿ ಕಾಮನ್ ಇರುವಂತಹ ಶೇಡೆಡ್ ರೀಜನನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು ಇದಕ್ಕೆ. ಸೊ ಆ ರೀಜನ್ ಯಾವುದು, ಅದು ಇದು. ಸೊ ಅಂದರೆ ಇಲ್ಲಿ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ನಾವು ಈ ರೀಜನನ್ನು ತೆಗೆದುಕೊಳ್ಬೋದು. ಸೊ ಇದು ಸರಿಯಾದ ವೆನ್ ಡಯಾಗ್ರಾಮ್. ಇದಕ್ಕೆ ನೀವು ಉತ್ತರವನ್ನು ಬರೆಯುವಾಗ ಇದನ್ನು ಪುನಃ ಮಾಡುವ ಅಗತ್ಯ ಇಲ್ಲ. ಇದು ಕೇವಲ ನಾನು ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಈ ಡಯಾಗ್ರಾಮನ್ನು ಮಾಡಿದ್ದೇನೆ. ನೇರವಾಗಿ ನೀವು ಈ ರೀತಿ ಮಾಡಿದರೆ ಆಯಿತು. ನಂತರ ಮೂರನೇ ಪ್ರಶ್ನೆ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಇದೆ. ಇಲ್ಲಿ ಈಗ ನೀವು ಬ್ರ್ಯಾಕೆಟನ್ನು ಗಮನಿಸ್ಬೋದು. ಸೊ ಮೊದಲಿಗೆ ಏನು ಮಾಡಬೇಕಂದ್ರೆ ಎ ಇಂಟರ್ಸೆಕ್ಷನ್ ಬಿ ಏನಿದೆ ಇದಕ್ಕೆ ನೀವು ವೆನ್ ಡಯಾಗ್ರಾಮನ್ನು ಮಾಡಬೇಕು. ಸೊ ಇದಕ್ಕೆ ವೆನ್ ಡಯಾಗ್ರಾಮನ್ನು ಹೇಗೆ ಮಾಡ್ತೀರಾ, ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಮತ್ತು ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು, ಅಂದರೆ ಎರಡೂ ರೀಜನ್ ಎ ಮತ್ತು ಬಿಯ ಕಾಮನ್ ಎಲಿಮೆಂಟ್ಸ್ ಇರುವಂಥ ರೀಜನನ್ನು ನೀವು ಶೇಡ್ ಮಾಡಬೇಕು, ಅಂದರೆ ಈ ರೀಜನ್. ಸೊ ಇದು ನಿಮಗೆ ಏನನ್ನು ಕೊಡ್ತದೆ, ಎ ಇಂಟರ್ಸೆಕ್ಷನ್ ಬಿಯನ್ನು ಕೊಡ್ತದೆ. ನಂತರ ಇದರ ಕಾಂಪ್ಲಿಮೆಂಟ್ ಅಂದ್ರೇನು, ಇದರ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಈ ಶೇಡೆಡ್ ರೀಜನನ್ನು ಬಿಟ್ಟು ಉಳಿದ ಯಾವುದೆಲ್ಲ ಜಾಗ ಇದೆ ಆ ಎಲ್ಲ ಜಾಗವನ್ನು ನಾವು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಆಗಿ ತೆಗೆದುಕೊಳ್ಬೋದು. ಸೊ ಈಗ ಇಲ್ಲಿ ನೀವು ನೋಡಿದರೆ ಈ ಜಾಗವನ್ನು ನೀವು ಬಿಟ್ಟರೆ ಉಳಿದ ರೀಜನ್ ಯಾವುದಿದೆ, ಇಲ್ಲಿ ಹಾಗೆ ಇಲ್ಲಿ, ಇದೆಲ್ಲವನ್ನು ನಾವು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಆಗಿ ತೆಗೆದುಕೊಳ್ಬೋದು. ಸೊ ಈ ಸ್ಟೇಟ್ಮೆಂಟ್ಗೆ
ಸರಿಯಾದ ಉತ್ತರ ಈ ರೀತಿಯಲ್ಲಿ ನೀವು ಬರಿಬೋದು. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ಇದೆಲ್ಲ ರೀಜನನ್ನು ಶೇಡ್ ಮಾಡಬೇಕು. ಕೇವಲ ಇಷ್ಟು ರೀಜನನ್ನು ಮಾತ್ರ ಬಿಡಬೇಕು. ಯಾಕೆಂದರೆ ಎ ಇಂಟರ್ಸೆಕ್ಷನ್ ಬಿದು ಹೋಲ್ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಇರುವಂಥ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಉಳಿದ ಎಲಿಮೆಂಟ್ಸ್ಗಳು, ಸೊ ಇದನ್ನು ಶೇಡ್ ಮಾಡಲಿಕ್ಕಿಲ್ಲ. ಈ ನಡುವಿನ ಏರಿಯಾವನ್ನು ಮತ್ತು ಉಳಿದ ಎಲ್ಲ ಏರಿಯಾವನ್ನು ಶೇಡ್ ಮಾಡಬೇಕು. ಸೊ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ನಾವಿಲ್ಲಿ ಈ ರೀತಿಯಲ್ಲಿ ಡಯಾಗ್ರಾಮನ್ನು ಬಿಡಿಸ್ಬೋದು. ಇಲ್ಲಿ ಕೂಡ ನೀವು ನೇರವಾಗಿ ಈ ಡಯಾಗ್ರಾಮನ್ನು ಬಿಡಿಸಿದರೆ ಆಯಿತು. ಇದು ಕೇವಲ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಮೊದಲಿಗೆ ನಾನು ಎ ಇಂಟರ್ಸೆಕ್ಷನ್ ಬಿಯ ಡಯಾಗ್ರಾಮನ್ನು ಬಿಡಿಸಿದ್ದೇನೆ. ಆಮೇಲೆ ನಾಲ್ಕನೇ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ? ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಗ ನೀವೇನು ಮಾಡಬೇಕಂದ್ರೆ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇದೆ. ಸೊ ಮೊದಲಿಗೆ ಎ ಕಾಂಪ್ಲಿಮೆಂಟಿಗೆ ವ್ಯಾನ್ ಡಯಾಗ್ರಾಮನ್ನು ಬಿಡಿಸಬೇಕು. ಆಮೇಲೆ ಬಿ ಕಾಂಪ್ಲಿಮೆಂಟಿಗೆ ವ್ಯಾನ್ ಡಯಾಗ್ರಾಮನ್ನು ಬಿಡಿಸಬೇಕು. ನಂತರ ಅದೆರಡರ ಯೂನಿಯನನ್ನು ಮಾಡಬೇಕು. ಸೊ ಎ ಕಾಂಪ್ಲಿಮೆಂಟ್ ಅಂದ್ರೇನು? ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಉಳಿದ ಎಲ್ಲ ಎಲಿಮೆಂಟ್ಸ್ಗಳು, ಅಂದರೆ ಎ ಸೆಟ್ಟಿದು ಸರ್ಕಲನ್ನು ಬಿಡಬೇಕು. ಅದನ್ನು ಬಿಟ್ಟು ಉಳಿದ ಎಲ್ಲ ರೀಜನ್ಸ್ ಔಟ್ಸೈಡ್ ಏನಿದೆ ಈ ರೀಜನ್, ಹಾಗೆ ಬಿ ಸರ್ಕಲ್ ಇದು ರೀಜನ್ ಏನಿದೆ ಇದೆಲ್ಲವನ್ನು ಶೇಡ್ ಮಾಡಿದರೆ ಇದು ನಿಮಗೆ ಎ ಕಾಂಪ್ಲಿಮೆಂಟನ್ನು ಕೊಡ್ತದೆ. ಆಮೇಲೆ ಬಿ ಕಾಂಪ್ಲಿಮೆಂಟ್ ಅಂದ್ರೇನು? ಬಿ ಸೆಟ್ಟನ್ನು ಬಿಟ್ಟು, ಅಂದರೆ ಇದು ಬಿ ಸೆಟ್, ಇದನ್ನು ಬಿಟ್ಟು ಉಳಿದ ಎಲ್ಲ ರೀಜನ್ಗಳನ್ನು ಶೇಡ್ ಮಾಡಿದರೆ ಅದು ನಿಮಗೆ ಬಿ ಕಾಂಪ್ಲಿಮೆಂಟನ್ನು ಕೊಡ್ತದೆ. ನಂತರ ಇದೆರಡರ ಯೂನಿಯನ್ ಅಂತ ಹೇಳುವಾಗ ಏನಾಗ್ತದೆ? ಇದರಲ್ಲಿರುವಂತಹ ರೀಜನ್ ಆರ್ ಇದರಲ್ಲಿರುವಂಥ ರೀಜನ್ ಎರಡರಲ್ಲಿರುವಂಥದ್ದನ್ನು ನಾವು ತೆಗೆದುಕೊಳ್ಬೇಕು. ಸೊ ಈಗ ಎ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಯಾವುದೆಲ್ಲ ಬರ್ತದೆ? ಇದರಲ್ಲಿ ಇಷ್ಟು ರೀಜನ್ಸ್ಗಳು ಬರ್ತದೆ ಇದನ್ನು ಬಿಟ್ಟು. ಹಾಗೆ ಬಿ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಇಲ್ಲಿ ಬಿಟ್ಟಿರುವಂಥ ರೀಜನ್ ಅದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಆಮೇಲೆ ಉಳಿದ ಎಲ್ಲ ರೀಜನ್ಗಳು ಬರ್ತದೆ. ಸೊ ಇಲ್ಲಿ ನೀವೀಗ ಇದೆರಡನ್ನು ಕಂಪೇರ್ ಮಾಡಿದರೆ ನೋಡ್ಬೋದು, ಎರಡರಲ್ಲಿ ಇದು ಮತ್ತು ಇದು ಆರ್ ಇದೆರಡರಲ್ಲಿ ಇರುವಂಥ ರೀಜನನ್ನು ತೆಗೆದುಕೊಳ್ಬೇಕು. ಅಂದರೆ ಇದೆರಡನ್ನು ಕಂಪೇರ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಈ ಜಾಗ ಏನಿದೆ ಈ ಜಾಗ ಎರಡರಲ್ಲೂ ಕೂಡ ಇಲ್ಲ. ಎ ಕಾಂಪ್ಲಿಮೆಂಟಲ್ಲೂ ಕೂಡ ಶೇಡ್ ಆಗಿಲ್ಲ, ಹಾಗೆ ಬಿ ಕಾಂಪ್ಲಿಮೆಂಟಲ್ಲೂ ಕೂಡ ಶೇಡ್ ಆಗಿಲ್ಲ. ಅಂದರೆ ಇದನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಸೊ ನಾವಿಲ್ಲಿ ಏನನ್ನು ತೆಗೆದುಕೊಳ್ಬೇಕು? ಈ ಹೊರಗಿನ ರೀಜನನ್ನು ಕಂಪ್ಲೀಟಾಗಿ ತೆಗೆದುಕೊಳ್ಬೇಕು. ಯಾಕೆಂದರೆ ಎರಡರಲ್ಲೂ ಕೂಡ ಇದೆ. ಆಮೇಲೆ ಎ ಕಾಂಪ್ಲಿಮೆಂಟಲ್ಲಿ ಇದು ಇದೆ, ಸೊ ಇದನ್ನು ತೆಗೆದುಕೊಳ್ಬೇಕು. ಹಾಗೆ ಬಿ ಕಾಂಪ್ಲಿಮೆಂಟಲ್ಲಿ ಈ ರೀಜನ್ ಇದೆ, ಸೊ ಈ ರೀಜನನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ನಮಗೆ ಈ ರೀತಿಯಲ್ಲಿ ಡಯಾಗ್ರಾಮ್ ಸಿಗ್ತದೆ. ಸೊ ಇದು ಸರಿಯಾದ ಡಯಾಗ್ರಾಮ್, ವೆನ್ ಡಯಾಗ್ರಾಮ್ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟಿಗೆ. ಸೊ ನೇರವಾಗಿ ನೀವು ಈ ಡಯಾಗ್ರಾಮನ್ನು ಬಿಡಿಸ್ಬೋದು. ಒಂದು ವೇಳೆ ನೇರವಾಗಿ ಬಿಡಿಸಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ ಅಂತಾದರೆ ಈ ರೀತಿಯಲ್ಲಿ ಬಿಡಿಸಿ ಅರ್ಥ ಮಾಡಿಕೊಂಡು ಕೊನೆಗೆ ಈ ಚಿತ್ರವನ್ನು ಬಿಡಿಸಿದ್ರೂ ಕೂಡ ಆಗ್ತದೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗುವ. ಎಕ್ಸಸೈಸ್ 1.5 ಕ್ವೆಶ್ಚನ್ ನಂಬರ್ 6. ಲೆಟ್ ಯು ಬಿ ದ ಸೆಟ್ ಆಫ್ triangles in a plane. If A is the set of all triangles with at least one angle different from 60 degree, what is A dash ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ಎ ಡ್ಯಾಶ್ ಅಥವಾ ಕಾಂಪ್ಲಿಮೆಂಟನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಯೂನಿವರ್ಸಲ್ ಸೆಟ್ ಗೊತ್ತಿರಬೇಕು. ಸೊ ಈ ಕ್ವಶನಲ್ಲಿ ನಮಗೆ ಯೂನಿವರ್ಸಲ್ ಸೆಟ್ಟನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿ? ಲೆಟ್ ಯು ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಸಮತಲವನ್ನು ನಾವು ತೆಗೆದುಕೊಂಡ್ರೆ ಅಥವಾ ಒಂದು ಪ್ಲೇನನ್ನು ತೆಗೆದುಕೊಂಡ್ರೆ ಆ ಪ್ಲೇನಲ್ಲಿ ಬರುವಂತಹ ಟ್ರಯಾಂಗಲ್ಸ್, ಎಲ್ಲ ಟ್ರಯಾಂಗಲ್ಸ್ ಅಂತ ಹೇಳುವಾಗ ಬೇರೆ ಬೇರೆ ವಿಧಗಳಿವೆ. ಯಾವುದೆಲ್ಲ? ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಆಗಿರ್ಬೋದು, ಅಂದರೆ ಲಂಬಕೋನ ತ್ರಿಭುಜ ಅಂತ ಹೇಳ್ತೇವೆ. ಹಾಗೆ ಸಮಬಾಹು ತ್ರಿಭುಜ ಆಗಿರ್ಬೋದು, ಹಾಗೆ ಸಮದ್ವಿಬಾಹು ತ್ರಿಭುಜ ಆಗಿರ್ಬೋದು, ಎರಡು ಬಾಹುಗಳು ಸಮ ಆಗಿರ್ತದೆ, ಅಥವಾ ನಾವು ಅದನ್ನು ಇಂಗ್ಲೀಷಲ್ಲಿ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ಹಾಗೆ ಸಮಕೋನ ತ್ರಿಭುಜ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಟ್ರಯಾಂಗಲ್ಸ್ಗಳು ಇನ್ಕ್ಲೂಡ್ ಆಗ್ತದೆ. ಯಾವುದೆಲ್ಲ ಇದೆ ಅದೆಲ್ಲವೂ ಕೂಡ.
ಸೊ ಅದನ್ನು ನಾವು ಏನು ಮಾಡಬೇಕು, ಯೂನಿವರ್ಸಲ್ ಸೆಟ್ ಆಗಿ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಯೂನಿವರ್ಸಲ್ ಸೆಟ್ ಅಂದರೆ ಏನು, ಸೆಟ್ ಆಫ್ ಆಲ್ ಟ್ರ್ಯಾಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಟ್ರ್ಯಾಂಗಲ್ಸ್ಗಳು ಬರ್ತದೆ. ರೈಟ್ ಆ್ಯಂಗಲ್ಸ್, ಲಂಬಕೋನ ತ್ರಿಭುಜ, ಆಮೇಲೆ ಸಮಕೋನೀಯ ತ್ರಿಭುಜ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್, ಹಾಗೆ ಸಮದ್ವಿಭಾವ ತ್ರಿಭುಜ, ಐಸೋಸೆಲಸ್ ಟ್ರ್ಯಾಂಗಲ್, ಈ ರೀತಿಯಲ್ಲಿ ಎಲ್ಲ ಟ್ರ್ಯಾಂಗಲ್ಸನ್ನು ತೆಗೆದುಕೊಳ್ಬೇಕು. ಆಮೇಲೆ ಎ ಸೆಟ್ ಏನು ಕೊಟ್ಟಿದ್ದಾರೆ, ಇಫ್ ಎ ಈಸ್ ದ ಸೆಟ್ ಆಫ್ ಆಲ್ ಟ್ರ್ಯಾಂಗಲ್ಸ್ ವಿತ್ ಎಟ್ ಲೀಸ್ಟ್ ಒನ್ ಆ್ಯಂಗಲ್ ಡಿಫ್ರೆಂಟ್ ಫ್ರಮ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಎಗೆ ಯಾವ ಟ್ರ್ಯಾಂಗಲ್ಸನ್ನು ತೆಗೆದುಕೊಳ್ಬೇಕು, ಎಯಲ್ಲಿ ತೆಗೆದುಕೊಳ್ಳುವಾಗ ಯಾವುದಾದ್ರು ಅಟ್ಲೀಸ್ಟ್ ಒಂದು ಆ್ಯಂಗಲ್ ಆದರೂ 60 ಡಿಗ್ರಿಗಿಂತ ಬೇರೆ ಇರಬೇಕು. ಅಂದರೆ 60 ಡಿಗ್ರಿ ಇರಬಾರ್ದು. ಎರಡು ಆ್ಯಂಗಲ್ ಬೇಕಾದರೆ 60 ಡಿಗ್ರಿ ಇರ್ಬೋದು, ಆದರೆ ಒಂದು ಆ್ಯಂಗಲ್ ಬೇರೆ ಇರಬೇಕು. ಸೊ ಒಂದು ಆ್ಯಂಗಲ್ ಬೇರೆ ಇರಬೇಕು ಅಂತ ಹೇಳುವಾಗ ಇದರಲ್ಲಿ ಯಾವುದೆಲ್ಲ ಬರ್ತದೆ, ಈಗ ಲಂಬಕೋನ ತ್ರಿಭುಜ, ರೈಟ್ ಆ್ಯಂಗಲ್ ಟ್ರ್ಯಾಂಗಲನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಯಾಕೆಂದರೆ ಇಲ್ಲಿ ಏನಾಗ್ತದೆ, ಒಂದು ಕೋನ 90 ಡಿಗ್ರಿ ಇರ್ತದೆ, ಬೇರೆ ಒಂದು ಕೋನ ಬೇರೆ ಆ್ಯಂಗಲ್ಸ್ ಇರ್ಬೋದು. ಇಲ್ಲಿ 40 ಡಿಗ್ರಿ ಇರ್ಬೋದು, ಹಾಗೆ ಇಲ್ಲಿ 50 ಡಿಗ್ರಿ ಇರ್ಬೋದು. ಸೊ ಹಾಗಾಗಿ ಅದನ್ನು ತೆಗೆದುಕೊಳ್ಬೋದು. ಹಾಗೆ ಸಮದ್ವಿಭಾವ ತ್ರಿಭುಜವನ್ನು ಕೂಡ ನೀವು ತೆಗೆದುಕೊಳ್ಬೋದು. ಸಮದ್ವಿಭಾವ ತ್ರಿಭುಜದಲ್ಲಿ ಏನಾಗ್ತದೆ, ಎರಡು ಬಾಹುಗಳು ಸಮ ಆಗಿರ್ತದೆ, ಎರಡು ಕೋನಗಳು ಸಮ ಆಗಿರ್ತದೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ತೆಗೆದುಕೊಳ್ಬೋದು. ಸೊ ಇದೆಲ್ಲ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್, ಐಸೋಸೆಲಸ್ ಟ್ರ್ಯಾಂಗಲ್, ಇದೆಲ್ಲವೂ ಕೂಡ ಯಾವುದರಲ್ಲಿ ಬರ್ತದೆ, ಆ್ಯಂಗಲ್ ಅಂದರೆ ಸೆಟ್ ಎಯಲ್ಲಿ ಬರ್ತದೆ. ಸೊ ಸೆಟ್ ಏನು, ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಅಟ್ ಲೀಸ್ಟ್ ಒನ್ ಆ್ಯಂಗಲ್ ಡಿಫ್ರೆಂಟ್ ಫ್ರಮ್ 60 ಡಿಗ್ರಿ ಅಂತೇಳಿ. ಸೊ ಈಗ ಇದರ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ನೀವು ಯಾವುದನ್ನು ತೆಗೆದುಕೊಳ್ತೀರಾ, ಇಲ್ಲಿ ಉಳಿದಿರುವಂಥದ್ದು ಏನು, ಸಮಕೋನೀಯ ತ್ರಿಭುಜ ಅಥವಾ ಸಮಬಾಹು ತ್ರಿಭುಜ ಅಂತ ಹೇಳ್ತೇವೆ ನಾವು. ಸಮಬಾಹು ತ್ರಿಭುಜದಲ್ಲಿ ಏನಾಗಿರ್ತದೆ, ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಅಂತ ಇಂಗ್ಲೀಷಲ್ಲಿ ಕರೀತೇವೆ. ಮೂರೂ ಬಾಹುಗಳು ಸಮವಾಗಿರ್ತವೆ, ಹಾಗೆ ಅಲ್ಲಿ ಇರುವಂತಹ ಮೂರೂ ಕೋನಗಳು ಕೂಡ ಸಮವಾಗಿರ್ತವೆ. ಪ್ರತಿಯೊಂದು ಕೋನವೂ ಕೂಡ 60 ಡಿಗ್ರಿಯಾಗಿರ್ತದೆ. ಅಂದರೆ ಇಲ್ಲಿರುವಂಥ ಎಲ್ಲ ಕೋನಗಳು 60 ಡಿಗ್ರಿಯಾಗಿರ್ತದೆ. ಇದನ್ನು ನಾವು ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಅಂತ ಹೇಳ್ತೇವೆ. ಸೊ ಇದು ಈ ಕೇಸ್ ಏನಿದೆ, ಈ ಟೈಪ್ ಇದ್ದು ಟ್ರ್ಯಾಂಗಲ್ ಏನಿದೆ, ಇದು ಇದರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಎಟ್ ಲೀಸ್ಟ್ ಒನ್ ಆ್ಯಂಗಲ್ ಡಿಫ್ರೆಂಟ್ ಫ್ರಮ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಒಂದು ಆ್ಯಂಗಲ್ ಆದರೂ 60 ಡಿಗ್ರಿ ಇರಬಾರ್ದು, 60 ಡಿಗ್ರಿಗಿಂತ ಬೇರೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲಲ್ಲಿ ಏನಾಗ್ತದೆ, ಎಲ್ಲ ಆ್ಯಂಗಲ್ಸ್ಗಳು ಕೂಡ 60 ಡಿಗ್ರಿ ಆಗಿರ್ತದೆ. ಹಾಗಾಗಿ ಇದನ್ನು ನಾವು ಏನಂತ ತೆಗೆದುಕೊಳ್ಬೋದು, ಇದನ್ನು ಕಾಂಪ್ಲಿಮೆಂಟ್ ಅಂತ ತೆಗೆದುಕೊಳ್ಬೋದು. ಸೊ ಎ ಕಾಂಪ್ಲಿಮೆಂಟ್ ಅಂದರೆ ಏನು, ದ ಸೆಟ್ ಆಫ್ ಆಲ್ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ಸ್. ಅದನ್ನು ಈ ರೀತಿಯಲ್ಲಿ ಬರೀಬೋದು. ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ಸ್ ಅಂದರೆ ಅಲ್ಲಿ ಮೂರು ಬಾಹುಗಳು ಸಮ ಆಗಿರ್ತದೆ, ಹಾಗೆ ಪ್ರತಿಯೊಂದು ಕೋನವು ಕೂಡ 60 ಡಿಗ್ರಿ ಆಗಿರ್ತದೆ. ಕ್ವಶನ್ 7, fill in the blanks to make each of the following a true statement. ಸೊ ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ ಸಮ, ರೈಟ್ ಹ್ಯಾಂಡ್ ಸೈಡಲ್ಲಿ ಇದು ಯಾವುದಕ್ಕೆ ಸಮ ಅಂತ ಹೇಳಿ ನಾವಿಲ್ಲಿ ಬರೀಬೇಕು. ಸೊ ಇಲ್ಲಿ ನಿಮಗೆ ಬರೆಯುವಾಗ ನೇರವಾಗಿ ಬರೀಲಿಕ್ಕೆ ಗೊತ್ತಾಗಿಲ್ಲ ಅಂತಾದರೆ ನೀವೇನು ಮಾಡ್ಬೋದು ಅಂದರೆ, ಒಂದು ಎಕ್ಸಾಂಪಲ್ ಆಗಿ ಯಾವುದಾದ್ರೂ ಬೆಲೆಗಳನ್ನು ತೆಗೆದುಕೊಳ್ಳಿ. ಯೂನಿವರ್ಸಲ್ ಸೆಟ್ ಮತ್ತು ಎ ಸೆಟ್ಟನ್ನು ತೆಗೆದುಕೊಂಡು ನೋಡಿ, ಆಗ ನಿಮಗೆ ಇಲ್ಲಿ ಯಾವ ಬೆಲೆಗಳು ಬರ್ತದೆ ಅಂತ ಗೊತ್ತಾಗ್ತದೆ. ಸೊ ನಾನಿಲ್ಲಿ ಎಕ್ಸಾಂಪಲನ್ನು ತೆಗೆದುಕೊಂಡಿದ್ದೇನೆ, ನೀವಿಲ್ಲಿ ಗಮನಿಸ್ಬೋದು. ಇದೇ ಎಕ್ಸಾಂಪಲ್ ತೆಗೆದುಕೊಳ್ಬೇಕಂತ ಏನೂ ಇಲ್ಲ, ಯಾವುದೇ ಎಕ್ಸಾಂಪಲನ್ನು ತೆಗೆದುಕೊಳ್ಬೋದು. ಬಟ್ ನೀವು ಯೂನಿವರ್ಸಲ್ ಸೆಟ್ ಮತ್ತು ಅದರ ಸಬ್ಸೆಟ್ ಆಗಿರುವಂತಹ ಇನ್ನೊಂದು ಸೆಟ್ ಎಯನ್ನು ತೆಗೆದುಕೊಳ್ಬೇಕು. ಸೊ ಈಗ ಎಕ್ಸಾಂಪಲ್ನ ಮೂಲಕ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವ, ಇಲ್ಲಿ ಏನನ್ನು ಫಿಲ್ ಮಾಡಬೇಕು ಅಂತ ಹೇಳಿ. ಸೊ ಈಗ ಯು ಇದೆ 1 2 3 4 5, ಹಾಗೆ ಎ ಇದೆ 3 4. ನಂತರ ಇದು 5 ಅಥವಾ ಎಂಪ್ಟಿ ಸೆಟ್ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಇರುವುದಿಲ್ಲ. ಸೊ ಮೊದಲಿಗೆ ಏನು ಕೊಟ್ಟಿದ್ದಾರೆ, ಇಲ್ಲಿ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದಕ್ಕೆ ಸಮ ಅಂತ ನಾವಿಲ್ಲಿ ಬರೀಬೇಕು. ಸೊ ಅದನ್ನು ಬರೀಲಿಕ್ಕೆ ನೀವು ಮೊದಲಿಗೆ ಏನು ಮಾಡಬೇಕಿಲ್ಲಿ, ಎ ಕಾಂಪ್ಲಿಮೆಂಟನ್ನು ಕಂಡುಹಿಡಿಬೇಕು. ಸೊ ಈ ಎಕ್ಸಾಂಪಲ್ಗೆ ಅನುಗುಣವಾಗಿ ಈಗ ಎ ಕಾಂಪ್ಲಿಮೆಂಟನ್ನು ಕಂಡುಹಿಡಿಯುವ. ಸೊ ಎ ಕಾಂಪ್ಲಿಮೆಂಟ್ ಅಂದ್ರೇನು, ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಬಿಟ್ಟು
ಉಳಿಯುವಂಥ ಎಲಿಮೆಂಟ್ಸ್ಗಳು ಯಾವುದೆಲ್ಲ ಇದೆ ಯೂನಿವರ್ಸಲ್ ಸೆಟ್ಟಲ್ಲಿ ಅದನ್ನು ನಾವು ಆಯ್ಕೆ ಮಾಡಬೇಕು. ಸೊ ಇಲ್ಲಿ 3 ಮತ್ತು 4 ಇದೆ ಎ ಸೆಟ್ಟಲ್ಲಿ. ಇದನ್ನು ನಾವು ತೆಗೆದರೆ ಉಳಿಯುವಂಥದ್ದು 1 to 5. ಸೊ ಎ ಕಾಂಪ್ಲಿಮೆಂಟ್ ನಮಗೆ 1 to 5 ಅನ್ನು ಕೊಡ್ತದೆ. ನಂತರ ನಾವಿಲ್ಲಿ ಏನನ್ನು ಕಂಡುಹಿಡಿಬೇಕು? ಎ ಯೂನಿಯನ್ ಎ ಕಾಂಪ್ಲಿಮೆಂಟನ್ನು ಕಂಡುಹಿಡಿಬೇಕು. ಅಂದರೆ ಇಲ್ಲಿ ಎ ಕಾಂಪ್ಲಿಮೆಂಟ್ ಇದೆ, ಇಲ್ಲಿ ಎ ಸೆಟ್ ಇದೆ. ಸೊ ಇದೆರಡರ ಯೂನಿಯನನ್ನು ಮಾಡಿ. ಸೊ ಇದೆರಡರ ಯೂನಿಯನ್ ಮಾಡುವಾಗ ಏನು ಸಿಗ್ತದೆ ನಿಮಗೆ? ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಯೂನಿಯನ್ ಎ ಕಾಂಪ್ಲಿಮೆಂಟ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು. ಸೊ 3, 4, 1, 2, 5 ಅಥವಾ ಆರ್ಡರನ್ನು ಆಚೀಚೆ ಮಾಡಿ ಕೂಡ ಬರೀಬೋದು. 1, 2, 3, 4, 5 ಅಂತ ಸಿಗ್ತದೆ. ಸೊ ಇದು ಯಾವುದಕ್ಕೆ ಸಮ? ಇಲ್ಲಿ ನೀವು ನೋಡ್ಬೋದು ಯೂನಿವರ್ಸಲ್ ಸೆಟ್ಟಲ್ಲಿ ಏನು ಎಲಿಮೆಂಟ್ಸ್ ಇದೆ ಅದೇ ಎಲಿಮೆಂಟ್ಸ್ಗಳು ನಿಮಗೆ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂತ ಮಾಡಿದಾಗ ಸಿಕ್ಕಿದೆ. ಸೊ ನಾವೇನು ಹೇಳ್ಬೋದು? ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಯಾವುದಕ್ಕೆ ಸಮ ಅಂತ ಹೇಳ್ಬೋದು? ಇದು ಯೂನಿವರ್ಸಲ್ ಸೆಟ್ಟಿಗೆ ಸಮ ಅಂತ ಹೇಳ್ಬೋದು. ನಂತರ ಎರಡನೇ ಸ್ಟೇಟ್ಮೆಂಟ್, ಪೈ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಅಂತ ಇದೆ. ಸೊ ಪೈ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಈಗ ಪೈ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಇರುವುದಿಲ್ಲ. ಅದರ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ನಾವು ಇದನ್ನು ಯೂನಿವರ್ಸಲ್ ಸೆಟ್ ಜೊತೆ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಇದರಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಉಳಿದ ಎಲಿಮೆಂಟ್ಸನ್ನು ತೆಗೆದುಕೊಳ್ಬೇಕು. ಸೊ ಈಗ ಇದರಲ್ಲಿ ಪೈಯಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಇಲ್ಲದೇ ಇರೋದ್ರಿಂದ ಪೈ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ನಿಮಗೇನು ಸಿಗ್ತದೆ? 1, 2, 3, 4, 5 ಅಂತ ಸಿಗ್ತದೆ. ಅಂದರೆ ಇಲ್ಲಿ ಯೂನಿವರ್ಸಲ್ ಸೆಟ್ ಏನಿದೆ ಅದೇ ನಿಮಗೆ ಪೈ ಕಾಂಪ್ಲಿಮೆಂಟ್ ಆಗಿ ಸಿಗ್ತದೆ. ಸೊ ಪೈ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಆ್ಯಕ್ಚುಲಿ ಯೂನಿವರ್ಸಲ್ ಸೆಟ್ ಆಗಿರ್ತದೆ. ಸೊ ಈಗ ನಂತರ ಪೈ ಕಾಂಪ್ಲಿಮೆಂಟ್ ಗೊತ್ತಿದೆ, ಹಾಗೆ ನಿಮಗೆ ಎ ಗೊತ್ತಿದೆ. ಸೊ ಇದೆರಡರ ಇಂಟರ್ಸೆಕ್ಷನ್ ಆಪರೇಷನ್ಸನ್ನು ಮಾಡಬೇಕು. ಸೊ ಇದೆರಡರ ಇಂಟರ್ಸೆಕ್ಷನ್ ಅಂದರೆ ಏನು? ಎರಡೂ ಸೆಟ್ಟಲ್ಲಿರುವಂತಹ ಕಾಮನ್ ಎಲಿಮೆಂಟ್ಸನ್ನು ಆಯ್ಕೆ ಮಾಡಬೇಕು. ಯಾವುದು? 3, 4, ಹಾಗೆ ಇಲ್ಲಿ ಕೂಡ ಇದೆ 3, 4. ಸೊ ಪೈ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಅಂತ ಹೇಳಿದರೆ ನಮಗೆ 3, 4 ಕೊಡ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ 3, 4 ಅಂತ ಸಿಕ್ಕಿದೆ ಉತ್ತರ. 3, 4 ಯಾವುದಕ್ಕೆ ಸಮ? ನಮ್ಮ ಎಕ್ಸಾಂಪಲಲ್ಲಿ 3, 4 ಅಂತ ಹೇಳಿದರೆ ಏನು? ಎ ಸೆಟ್. ಹಾಗಾಗಿ ನಾವಿಲ್ಲಿ ಏನು ಹೇಳ್ಬೋದು? ಪೈ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಈಸ್ ಈಕ್ವಲ್ ಟು ಎ ಅಂತ ಹೇಳ್ಬೋದು. ಸೊ ಇದು ಎಗೆ ಸಮ ಆಗಿರ್ತದೆ. ನಂತರ ಮೂರನೇ ಸ್ಟೇಟ್ಮೆಂಟ್, ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಅಂತ ಇದೆ. ಸೊ ಎ ಸೆಟ್ ಇಲ್ಲಿದೆ 3, 4 ಇದೆ. ಹಾಗೆ ಎ ಕಾಂಪ್ಲಿಮೆಂಟನ್ನು ನಾವು ಕಂಡುಹಿಡಿದಿದ್ದೇವೆ. ಎಷ್ಟು? 1, 2, 5 ಅಂತೇಳಿ. ಇದೆರಡರ ಇಂಟರ್ಸೆಕ್ಷನ್, ಇದೆರಡೂ ಸೆಟ್ಟಲ್ಲಿರುವಂತಹ ಕಾಮನ್ ಎಲಿಮೆಂಟ್ಸನ್ನು ಚೂಸ್ ಮಾಡಬೇಕು ಇಂಟರ್ಸೆಕ್ಷನ್ ಅಂತ ಹೇಳಿದರೆ. ಸೊ ನೀವು ಎರಡನ್ನು ಕಂಪೇರ್ ಮಾಡಿ ನೋಡಿದರೆ ಎರಡರಲ್ಲೂ ಇರುವಂಥ ಎಲಿಮೆಂಟ್ಸ್ಗಳು ಯಾವುದೂ ಇಲ್ಲ, ಕಾಮನ್ ಎಲಿಮೆಂಟ್ಸ್ಗಳು ಇಲ್ಲ ಇಲ್ಲಿ. ಸೊ ಇಲ್ಲಿ ಇಂಟರ್ಸೆಕ್ಷನ್ ಮಾಡಿದಾಗ ನಿಮಗೆ ಉತ್ತರ ಏನು ಸಿಗ್ತದೆ? ನಲ್ ಸೆಟ್ ಅಂತ ಸಿಗ್ತದೆ. ಅಂದರೆ ಎಲಿಮೆಂಟ್ಸ್ಗಳು ಇಲ್ಲ, ಯಾವುದೇ ಎಲಿಮೆಂಟ್ಸ್ಗಳು ಇಲ್ಲ. ಅದನ್ನು ನಾವು ನಲ್ ಸೆಟ್ ಅಥವಾ ಪೈ ಅಥವಾ ಎಂಟಿ ಸೆಟ್ ಅಂತ ಹೇಳ್ತೇವೆ. ಸೊ ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಪೈ ಅಂತ ನಾವಿಲ್ಲಿ ಬರಿಬೋದು. ನಂತರ ನಾಲ್ಕನೇ ಸ್ಟೇಟ್ಮೆಂಟ್, ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಅಂತ ಇದೆ. ಸೊ ಮೊದಲಿಗೆ ಇಲ್ಲಿ ಇದನ್ನು ಕಂಡುಹಿಡಿಯಬೇಕಾದ್ರೆ ಯೂನಿವರ್ಸಲ್ ಸೆಟ್ ಇದ್ದು ಕಾಂಪ್ಲಿಮೆಂಟ್ ಬೇಕು. ಸೊ ಇದು ಯೂನಿವರ್ಸಲ್ ಸೆಟ್, ಇದರ ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ನಾವೇನು ಮಾಡಬೇಕು? ಇದನ್ನು ಯೂನಿವರ್ಸಲ್ ಸೆಟ್ಟನ್ನು ಯೂನಿವರ್ಸಲ್ ಸೆಟ್ ಜೊತೆ ಕಂಪೇರ್ ಮಾಡಬೇಕು. ಯಾವಾಗಲೂ ಕೂಡ ನಾವು ಕಾಂಪ್ಲಿಮೆಂಟ್ ಆಪರೇಷನ್ ಮಾಡುವಾಗ ಏನು ಮಾಡ್ತೇವೆ? ಒಂದು ಸಬ್ಸೆಟ್ಟನ್ನು ಯೂನಿವರ್ಸಲ್ ಸೆಟ್ ಜೊತೆ ಕಂಪೇರ್ ಮಾಡ್ತೇವೆ. ಆದರೆ ಇಲ್ಲಿ ಯೂನಿವರ್ಸಲ್ ಸೆಟ್ ಇದು ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಯೂನಿವರ್ಸಲ್ ಸೆಟ್ಟನ್ನು ಯೂನಿವರ್ಸಲ್ ಸೆಟ್ ಜೊತೆ ಕಂಪೇರ್ ಮಾಡಬೇಕು. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ 1, 2, 3, 4, 5 ಇದೆ. ಆ ಎಲ್ಲ ಎಲಿಮೆಂಟ್ಸ್ಗಳನ್ನು ಇದರಿಂದ ತೆಗೆದರೆ, ಯೂನಿವರ್ಸಲ್ ಸೆಟ್ಟಿಂದ ತೆಗೆದರೆ ಇಲ್ಲಿ ಉಳಿಯುವಂಥದ್ದೇನು? ಇಲ್ಲಿ ಉಳಿಯುವಂಥದ್ದು ಎಂಟಿ ಸೆಟ್ ಅಥವಾ ನಲ್ ಸೆಟ್. ಸೊ
ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ನಮಗೇನು ಕೊಡ್ತದೆ, ಅದು ನಲ್ ಸೆಟ್ಟನ್ನು ಕೊಡ್ತದೆ ಅಥವಾ ಎಂಟಿ ಸೆಟ್ಟನ್ನು ಕೊಡ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಇದು ನಲ್ ಸೆಟ್ಟನ್ನು ಕೊಡ್ತದೆ. ನಂತರ ಇದರ ಇಂಟರ್ಸೆಕ್ಷನ್ ಯಾವುದರ ಜೊತೆ? ಎ ಸೆಟ್ಟಿನ ಜೊತೆ. ಸೊ ಎ ಸೆಟ್ಟಲ್ಲಿ ಏನಿದೆ? 3 ಮತ್ತು 4 ಇದೆ. ಸೊ ಇದೆರಡರಲ್ಲಿ ಇರುವಂಥ ಕಾಮನ್ ಎಲಿಮೆಂಟ್ಸ್ಗಳನ್ನು ಚೂಸ್ ಮಾಡಬೇಕು. ಸೊ ಎರಡರಲ್ಲಿ ಇರುವಂಥ ಕಾಮನ್ ಎಲಿಮೆಂಟ್ಸ್ ಯಾವುದಿಲ್ಲಿ? ಯಾವುದೇ ಎಲಿಮೆಂಟ್ಸ್ ಇಲ್ಲ. ಯಾಕೆಂದರೆ ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟಲ್ಲಿ ಯಾವುದೇ ಎಲಿಮೆಂಟ್ಸ್ ಇಲ್ಲ. ಸೊ ಇಲ್ಲಿ ನಮಗೆ ಏನು ಸಿಗ್ತದೆ? ನಲ್ ಸೆಟ್ ಅಂತ ಉತ್ತರ ಸಿಗ್ತದೆ, ಅಥವಾ ಪೈ ಅಂತ ನಾವಿಲ್ಲಿ ಬರಿಬೋದು. ಸೊ ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ಪೈ ಅಂತ ಬರೆದರೆ ಆಯಿತು. ಥ್ಯಾಂಕ್ ಯು.